ನೋಡ್ರಿ ಇನ್ನೂ ಎಷ್ಟು ಜನ ಜಾಯ್ನ್ ಆಗಿದ್ದೀರಾ? ಜಾಯ್ನ್ ಆಗಬೇಕು. ಈಗ 2 ಜನ ಮಾತ್ರ ಬಂದಿದ್ದೀರಾ. ನಾನು ಹೇಳ್ತಾ ಇರೋದು ಕೇಳಿಸ್ತಾ ಇದ್ರೆ, ನನ್ನ ವಾಯ್ಸ್ ಕೇಳಿಸ್ತಾ ಇದೆ ಅಂತ ಒಂದು ಮೆಸೇಜ್ ಹಾಕಿ. ನನ್ನ ವಾಯ್ಸ್ ಕೇಳಿಸ್ತಾ ಇದೆ ಅಂತ ಒಂದು ಮೆಸೇಜ್ ಹಾಕಿ. ನನ್ನ ವಾಯ್ಸ್ ಕೇಳಿಸ್ತಾ ಇರೋರು ಕೇಳಿಸ್ತಾ ಇದೆ ಅಂತ ಹೇಳಿ ಒಂದು ಮೆಸೇಜ್ ಹಾಕಿ. ಓಕೆ ಮೇಡಮ್. ಓಕೆ, ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಯಾರು ಜಾಯ್ನ್ ಆಗ್ತಾರೆ, ಆಗದೆ ಇರೋರು ರೆಕಾರ್ಡಿಂಗ್ ಕ್ಲಾಸ್ ಇದೆ, ಅವೈಲೇಬಲ್ ಇರುತ್ತೆ, ನೋಡ್ತಾರೆ. ಓಕೆ, ಇವತ್ತಿನ ಕ್ಲಾಸ್ನಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಇರೋದು ಶಾಸನಗಳು, ಭಾರತದ ಶಾಸನಗಳು. ವಿಶೇಷವಾಗಿ ನಾವು ಮೂಲಾಧಾರಗಳ ಟಾಪಿಕ್ ನಲ್ಲಿ ಶಾಸನಗಳ ಬಗ್ಗೆ ಡಿಸ್ಕಷನ್ ಮಾಡ್ತೀವಿ ಅಂತ ಇವತ್ತು ಹೇಳಿದ್ದೆ. ಇವತ್ತು ನಾವು ಚರ್ಚೆ ಮಾಡ್ತಿರೋದು ಶಾಸನಗಳ ಬಗ್ಗೆ ಚರ್ಚೆ ಮಾಡ್ತೀವಿ. ಶಾಸನಗಳು ಮೂಲಾಧಾರಗಳಲ್ಲಿ ಅತ್ಯಂತ ಪ್ರಮುಖವಾದಂತಹ ಪುರಾತತ್ವ ಮೂಲಾಧಾರಗಳ ಆದಂತಹ ಶಾಸನಗಳು ಒಂದು ದೇಶದ ಇತಿಹಾಸ ಹಾಗೂ ಒಂದು ಸಾಮ್ರಾಜ್ಯದ ಇತಿಹಾಸವನ್ನ ಕಟ್ಟುವಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸ್ತಾವ ಅಂತ ನಾವು ಹೇಳ್ಬೋದು. ಈ ಶಾಸನಗಳ ವಿಷಯಕ್ಕೆ ಬಂದ್ರೆ, ಶಾಸನಗಳ ಅಧ್ಯಯನವನ್ನ ಎಪಿಗ್ರಾಫಿ ಎಂದು ಕರೆಯುತ್ತಾರೆ. ಅಂದ್ರೆ ಶಾಸನ ಶಾಸ್ತ್ರ ಎಂದು ಕರೆಯುತ್ತಾರೆ. ಶಾಸನಗಳ ಅಧ್ಯಯನವನ್ನ ಏನೆಂದು ಕರೆಯುತ್ತಾರೆ? ಶಾಸನ ಶಾಸ್ತ್ರ ಎಂದು ಕರೆಯುತ್ತಾರೆ. ಶಾಸನ ಶಾಸ್ತ್ರವೆಂದು ಕರೆಯುತ್ತಾರೆ. ಎಪಿಗ್ರಾಫಿ ಎಂದು ಕರೆಯುತ್ತಾರೆ. ಯಾವುದರ ಅಧ್ಯಯನ? ಸ್ಟಡಿ ಆಫ್ ಇನ್ಸ್ಕ್ರಿಪ್ಷನ್. ಸ್ಟಡಿ ಆಫ್ ಇನ್ಸ್ಕ್ರಿಪ್ಷನ್ ಅನ್ನ ಏನಂದ್ರೆ ಕರೀತಾರೆ ಅಂದ್ರೆ ಶಾಸನ ಶಾಸ್ತ್ರ ಅಂತ ಹೇಳಿ ಕರೀತಾರೆ. ಶಾಸನ ಶಾಸ್ತ್ರ ಅಂತ ಹೇಳಿ ಕರೀತಾರೆ ಅನ್ನೋದನ್ನ ನಾವಿಲ್ಲಿ ಕಾಣ್ಬೋದು. ಜೊತೆಗೆ ಈ ಲಿಪಿಗಳ ಬಗ್ಗೆ ಅಧ್ಯಯನ ಮಾಡುವುದನ್ನ ಏನೆಂದು ಹೇಳಿದ್ದೆ ನಾನು? ಲಿಪಿಗಳ ಕುರಿತು ಅಧ್ಯಯನ ಮಾಡುವುದನ್ನ ಪ್ಯಾಲಿಯೋಗ್ರಾಫಿ ಅಂತ ಹೇಳಿ ಕರೀತಾರೆ ಅಂತ ಹೇಳಿದ್ದೆ. ಲಿಪಿಗಳ ಕುರಿತು ಅಧ್ಯಯನ ಮಾಡುವುದನ್ನ ಪ್ಯಾಲಿಯೋಗ್ರಾಫಿ ಅಂತ ಹೇಳಿ ಕರೀತಾರೆ. ಯಾಕಂದ್ರೆ ಈ ಶಾಸನದಲ್ಲಿ ಲಿಪಿ ಪ್ರಮುಖವಾದ ಪಾತ್ರವನ್ನ ವಹಿಸುತ್ತದೆ. ಏನ್ ಮಾಡ್ತದ? ಶಾಸನದಲ್ಲಿ ಲಿಪಿ ಏನ್ ಮಾಡ್ತದೆ ಅಂದ್ರೆ ಪ್ರಮುಖವಾದ ಪಾತ್ರವನ್ನ ವಹಿಸಿರುತ್ತದೆ ಅನ್ನೋದನ್ನ ನಾವಿಲ್ಲಿ ಕಾಣ್ಬೋದು. ಯಾವುದೇ ಒಂದು ಶಾಸನ ರಚನೆ ಆಗೈತೆ ಅಂದ್ರೆ ಶಾಸನ ಏನನ್ನ ಒಳಗೊಂಡಿರುತ್ತದೆ ಅಂದ್ರೆ ಲಿಪಿ ಮತ್ತು ಭಾಷೆಯನ್ನ ಒಳಗೊಂಡಿರುತ್ತದೆ. ಏನನ್ನ ಒಳಗೊಂಡಿರುತ್ತದೆ? ಲಿಪಿ ಮತ್ತು ಭಾಷೆಯನ್ನ ಒಳಗೊಂಡಿರುತ್ತದೆ. ಹಾಗಾಗಿ ನಾವು ಶಾಸನಗಳ ಬಗ್ಗೆ ಗಮನ ವಹಿಸಿದಂತೆ ಶಾಸನಗಳನ್ನ ನಾವು ಬಂಡೆಗಲ್ಲುಗಳಲ್ಲಿ, ಸ್ತಂಭಗಳಲ್ಲಿ, ತಾಮ್ರ ಪಟಗಳಲ್ಲಿ ಹಾಗೂ ದೇವಾಲಯದ ಗೋಡೆಗಳಲ್ಲಿ ಮತ್ತು ಇನ್ಯಾವುದೋ ಮೂಲಗಳಲ್ಲಿ ಅಥವಾ ಯಾವುದೇ ಒಂದು ವಸ್ತುವಿನ ಶಿಲ್ಪ ಇರಬಹುದು ಅಥವಾ ಇನ್ಯಾವುದೋ ರೂಪದಲ್ಲಿ ನಾವು ಏನ್ ಮಾಡಬಹುದು? ಶಾಸನಗಳನ್ನ ಕಾಣಬಹುದು. ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ನೀವು ಗಮನಿಸಿದ್ರೆ ಏನಾಗುತ್ತಂದ್ರ ಯಾವ್ದಾದ್ರು ಒಂದು ಧಾರ್ಮಿಕ ಕಟ್ಟಡದಲ್ಲಿ ಏನಾಗುತ್ತಂದ್ರ ಅದು ಇರೋದನ್ನ ನಾವು ಕಾಣ್ಬಹುದು. ಯಾವ್ದಾದ್ರು ಒಂದು ಧಾರ್ಮಿಕ ಕಟ್ಟಡದಲ್ಲಿ ಆ ಶಾಸನವನ್ನ ನಾವು ಕಾಣ್ಬಹುದು. ಅದು ದೇವಾಲಯದ ಗೋಡೆ ಮೇಲೆ ಇರಲಿ ಅಥವಾ ಯಾವುದೇ ಒಂದು ಬಸದಿಯ ಎಂಟ್ರೆನ್ಸ್ ಗೇಟ್ ಅಲ್ಲಿ ಇರಬಹುದು ಅಥವಾ ಯಾವ್ದಾದ್ರು ಒಂದು ಗೋಪುರದ ಮಹಾದ್ವಾರದ ಮೇಲೆ ಇರಬಹುದು. ಮುಂತಾದ ಸ್ಥಳಗಳಲ್ಲಿ ನಾವು ಏನ್ ಮಾಡ್ಬೋದು? ಶಾಸನಗಳನ್ನ ಕಾಣ್ಬೋದು. ಈ ಶಾಸನಗಳ ಕುರಿತು ಕಲೆಕ್ಷನ್ ಮಾಡ್ಬೇಕಂತ ಹೇಳಿ ಮೊದಲು ವಿಚಾರ ಬಂದಿದ್ದು 1877ರಲ್ಲಿ. ಎಷ್ಟರಲ್ಲಿ? 1877ರಲ್ಲಿ ಕನ್ನಿಂಗ್ ಹ್ಯಾಮ್ ರವರು ಹೇಳಿದಾರೆ. ಕನ್ನಿಂಗ್ ಹ್ಯಾಮ್ ಅವ್ರ ಬಗ್ಗೆ ಹೋದ ಕ್ಲಾಸ್ ನಲ್ಲಿ ಹೇಳಿದ್ದೇನೆ ನೋಡ್ರಿ. ಕನ್ನಿಂಗ್ ಹ್ಯಾಮ್ ರವ್ರು ಏನ್ ಮಾಡ್ತಾರ ಅಂದ್ರೆ ಮೊದಲ ಬಾರಿಗೆ ಮೌರ್ಯರಕ್ಕಿಂತ ಪೂರ್ವ ಮತ್ತು ಮೌರ್ಯರ ಕಾಲದ್ದು ಮತ್ತು ಮೌರ್ಯೋತ್ತರ ಕಾಲದ್ದು ಮತ್ತು ಗುಪ್ತರ ಕಾಲದ್ದು ಪ್ರತ್ಯೇಕವಾದಂತ ಶಾಸನಗಳನ್ನ ಏನ್ ಮಾಡ್ತಾರಂದ್ರೆ ಗುರುತಿಸಿರೋದನ್ನ ನಾವು ಕಾಣ್ತೀವಿ. ಈ ಶಾಸನಗಳನ್ನ ಗುರುತಿಸಿ ಏನ್ ಮಾಡ್ತಾರಂದ್ರ ಮೊದಲ ಬಾರಿಗೆ ಏನ್ ಮಾಡ್ತಾರಂದ್ರ ಕಾರ್ಪಸ್ ಇನ್ಸ್ಕ್ರಿಪ್ಷನ್ ಆಫ್ ಇಂಡಿಕಾರಂ ಅನ್ನುವಂತ ಹೆಸರಿನ ಮೇಲೆ ಕಾರ್ಪಸ್ ಇನ್ಸ್ಕ್ರಿಪ್ಷನ್ ನಮ್ ಇಂಡಿಕಾರಂ ಅನ್ನೋ ಹೆಸರಿನ ಮೇಲೆ ಏನ್ ಮಾಡ್ತಾರಂದ್ರ ಮೊಟ್ಟ ಮೊದಲ ಬಾರಿಗೆ ಅವರು ಪಬ್ಲಿಷ್ ಮಾಡಿರೋದನ್ನ ನಾವು ಕಾಣ್ತೀವಿ. ಈ ಪಬ್ಲಿಷ್ ಆದ್ಮೇಲೆ ಏನಾಗತ್ತಂದ್ರ ಈ ಪಬ್ಲಿಷ್ ಆದ ನಂತರ ಮುಂದೆ ಇವುಗಳನ್ನ
ಕೆಲವೊಂದು ಮನೆತನ ಅಥವಾ ಇನ್ಯಾವುದೋ ಸಂತತಿ ಹೀಗೆ ಏನ್ ಮಾಡ್ತಾರಂದ್ರೆ ಡಿವೈಡೇಷನ್ ಪ್ರದೇಶವರು ಡಿವೈಡೇಷನ್ ಮಾಡ್ತಾ ಹೋಗ್ತಾರ. ಆಮೇಲೆ ಇದರ ಕುರಿತಾದ ದೀರ್ಘವಾದಂತ ಒಂದು ಮೌರ್ಯ ಸಾಮ್ರಾಜ್ಯಕ್ಕೆ ಸಂಬಂಧಿಸಿದಂತಹ ಒಂದು ಕಂಪ್ಲೀಟ್ ಎಂಟೈರ್ ಆದಂತಹ ಒಂದು ಸ್ಪೆಷಲ್ ಪಬ್ಲಿಕೇಶನ್ ಅನ್ನ 1888ರಲ್ಲಿ ಪ್ಲೀಟ್ ಅವರು ಏನ್ ಮಾಡ್ತಾರಂದ್ರ JH ಪ್ಲೀಟ್ ಆಲ್ರೆಡಿ ಹೇಳಿದೇನ. ಆ ಪ್ಲೀಟ್ ಅವ್ರು ಏನ್ ಮಾಡ್ತಾರಂದ್ರ 1888ರಲ್ಲಿ ಮೌರ್ಯ ಸಾಮ್ರಾಜ್ಯಕ್ಕೆ ಸಂಬಂಧಿಸಿದಂತಹ ಶಾಸನಗಳ ಕುರಿತು ಏನ್ ಮಾಡ್ತಾರಂದ್ರ ಕಾರ್ಪಸ್ ಇನ್ಸ್ಕ್ರಿಪ್ಷನಂ ಅಂಡ್ ಇಂಡಿಕಾರಂ ಅನ್ನೋ ಹೆಸರಿನ ಮೇಲೆ ಪಬ್ಲಿಷ್ ಮಾಡ್ತಾರ. ಇದನ್ನೇ ಏನ್ ಮಾಡ್ತಾರಂದ್ರ ಹೊಸ ಎಡಿಷನ್ ಆಗಿ ಏನ್ ಮಾಡ್ತಾರಂದ್ರ ಬರ್ಕೋರಿದ್ರ ಇಲ್ಲಿ ಬರ್ದಿರ್ತೀನಿ HULTZCH ಹಲ್ಕ್ಸ್ ಅನ್ನುವಂಥವ್ರು ಏನ್ ಮಾಡ್ತಾರಂದ್ರ ವಿಶೇಷವಾಗಿ ಏನ್ ಮಾಡ್ತಾರಂದ್ರ ಇಂಗ್ಲಿಷ್ ಭಾಷೆಯಲ್ಲಿ ಅದನ್ನ ಅಥೆಂಟಿಕ್ ಆಗಿ ಪಬ್ಲಿಷ್ ಮಾಡ್ತಾರ. ಇದನ್ನ ಹಿಂದಿ ಒಳಗ ಒಬ್ರು ಪಬ್ಲಿಷ್ ಮಾಡ್ತಾರ. ಅವರೇ ಯಾರಂದ್ರ 1925 ಹಿಂದಿ ಒಳಗ ಪಬ್ಲಿಷ್ ಮಾಡ್ತಾರ. ರಾಜ್ಬಲಿ ಅನ್ನುವಂಥವ್ರು 1925ರಲ್ಲಿ ಏನ್ ಮಾಡ್ತಾರಂದ್ರ ಇದನ್ನ ಇಂಗ್ಲಿಷ್ ನಲ್ಲಿ ಪಬ್ಲಿಷ್ ಮಾಡಿರೋದನ್ನ ನಾವು ಕಾಣ್ಬೋದು. ಕ್ಲಿಯರ್ ಆಯ್ತಾ? ಇನ್ನು ಮುಂದುವರೆದು ರಲ್ಲಿ ಚಾರ್ಲ್ಸ್ ವಿಲ್ಕಿನ್ಸ್ ಅಂತಕ್ಕಂಥ ಏಷ್ಯಾಟಿಕ್ ಸೊಸೈಟಿಯ ಒಬ್ಬ ಸದಸ್ಯನಾದಂತ ಚಾರ್ಲ್ಸ್ ವಿಲ್ಕಿನ್ಸ್ ಅನ್ನುವಂಥವನ್ ಏನ್ ಮಾಡ್ತಾರಂದ್ರ ಇವುಗಳ ಕುರಿತು ಸ್ಟಡಿ ಮಾಡಬೇಕು. ಯಾವಗಳ ಕುರಿತು? ಶಾಸನಗಳ ಕುರಿತು ಸ್ಟಡಿ ಮಾಡಬೇಕು ಮತ್ತು ಆ ಶಾಸನಗಳಲ್ಲಿ ಏನ್ ಬರೆದಿದೆ ಅನ್ನೋದನ್ನ ಓದ್ಬೇಕಂತ ಹೇಳಿ ಅದ್ರ ಕುರಿತು ಏನ್ ಮಾಡ್ತಾನಂದ್ರ ಮೊದಲ ಬಾರಿಗೆ ತನ್ನ ಆಸಕ್ತಿಯನ್ನ ತೋರಿಸ್ತಾನ. ಆತ ಆಸಕ್ತಿ ತೋರಿಸಿದ್ದು ಪಾಲರ ಕಾಲದಲ್ಲಿ ಇರ್ತಕ್ಕಂಥ ಶಾಸನಗಳ ಮೇಲೆ. ಯಾರ ಶಾಸನಗಳ ಮೇಲೆ? ಪಾಲರಿಗೆ ಸಂಬಂಧಿಸಿದಂತ ಶಾಸನಗಳ ಮೇಲೆ ವಿಲ್ಕಿನ್ಸ್ ಏನ್ ಮಾಡ್ತಾನಂದ್ರ ಆಸಕ್ತಿ ತೋರಿಸ್ತಾನ 1788ರಲ್ಲಿ. ಇಡೀ ಭಾರತದಲ್ಲಿ ಅತ್ಯಂತ ಹಳೆಯ ಶಾಸನ ಕಂಡು ಬಿದ್ದಿದ್ದು ಹರಪ್ಪ ಶಾಸನ. ಆದ್ರೆ ಅದನ್ನ ಓದಲಾಗಿಲ್ಲ. ಹಾಗಾಗಿ ಅದನ್ನ ಅನ್ಡಿಸ್ಕ್ರಿಪ್ಟೆಡ್ ಅಥವಾ ಅನ್ಡಿಸಿಫರ್ಡ್ ಸ್ಕ್ರಿಪ್ಟ್ ಅಂತ ಹೇಳಿ ಕರೀತಾರಂತ ಆಲ್ರೆಡಿ ಹೇಳೇನ. ಹೀಗಾಗಿ ಜೇಮ್ಸ್ ಪ್ರಿನ್ಸೆಪ್ ಏನ್ ಮಾಡ್ತಾರಂದ್ರ 1837ರಲ್ಲಿ 1837ರಲ್ಲಿ ಅಜ್ಮೇರ್ ನಲ್ಲಿ ಸಿಕ್ಕಂತಹ ಬಾರ್ಲಿ ಶಾಸನವನ್ನ ಮೊಟ್ಟ ಮೊದಲ ಬಾರಿಗೆ ಓದ್ತಾರೆ. ಕೇಳಿದಾರ ನೋಡಿ ಯಾವ ಶಾಸನವನ್ನ? 1837ರಲ್ಲಿ ಅಶೋಕನ ಸಾಮ್ರಾಜ್ಯಕ್ಕಿಂತ ಅಥವಾ ಅಶೋಕನ ಕಾಲಕ್ಕಿಂತ ಮುಂಚಿನದಾದಂತಹ 1837ರಲ್ಲಿ 1837ರಲ್ಲಿ ದೊರೆತಂತಹ ಬಾರ್ಲಿ ಶಾಸನ ಅಜ್ಮೇರ್ ಬಾರ್ಲಿ ಶಾಸನವನ್ನ ಏನ್ ಮಾಡ್ತಾನಂದ್ರ ಜೇಮ್ಸ್ ಪ್ರಿನ್ಸೆಪ್ ಏನ್ ಮಾಡ್ತಾನ ಮೊದಲ ಬಾರಿಗೆ ಓದ್ತಾನ. ಹೀಗಾಗಿ ಅಲ್ಲಿಂದ ಈಚೆಗೆ ಏನಾಗ್ತೈತೆ ಅಂದ್ರ ಈ ಶಾಸನಗಳ ಮೇಲೆ ವಿಶೇಷ ಆಸಕ್ತಿ ಬೆಳೀತದೆ. ಏನ್ ಮಾಡ್ತದ? ಈ ಶಾಸನಗಳ ಮೇಲೆ ವಿಶೇಷ ಆಸಕ್ತಿ ಬೆಳೆದು ಈ ಶಾಸನಗಳ ಕ್ರೋಢೀಕರಣ ಅವುಗಳ ಕುರಿತು ಏನ್ ಮಾಡಬಹುದು? ಅಧ್ಯಯನ ಮಾಡುವುದು. ಹೀಗೆ ಏನಾಗ್ತದ ಅಂದ್ರ ಹೊಸದಾದಂತಹ ಸಂಶೋಧನೆಗಳು ಶಾಸನಗಳ ಕುರಿತಾಗಿ ಏನಾಗ್ತಾವಂದ್ರ ಆರಂಭವಾಗ್ತಾವ. ಆಮೇಲೆ ಆರಂಭವಾದ ತಕ್ಷಣ ಏನಾಗ್ತದಂದ್ರ ಶಾಸನಗಳಿಗಾಗಿ ವಿಶೇಷವಾದಂತ ಕೆಲವೊಂದಿಷ್ಟ ಜನರನ್ನ ಏನ್ ಮಾಡ್ತಾರಂದ್ರ ನೇಮಕ ಮಾಡಿ ಅವುಗಳ ವಿಂಗಡಣೆ ಪ್ರದೇಶವಾರು ಅವುಗಳನ್ನ ವಿಂಗಡಿಸೋದು. ಯಾವ್ದನ್ನ? ಶಾಸನಗಳನ್ನ ಪ್ರದೇಶವಾರು ವಿಂಗಡಿಸಿ ಏನ್ ಮಾಡೋದು? ಅವುಗಳನ್ನ ಪಬ್ಲಿಷ್ ಮಾಡ್ಬೇಕಂತ ಹೇಳಿ ಏನ್ ಮಾಡ್ತಾರಂದ್ರ ತೀರ್ಮಾನ ಮಾಡಿ ಅವುಗಳ ಕುರಿತು ಏನ್ ಮಾಡ್ತಾರಂದ್ರ ವಿಶೇಷ ಒಂದು ಸಮಿತಿಯನ್ನ ರಚನೆ ಮಾಡ್ತಾರ. ಹೀಗೆ ಸಮಿತಿ ರಚನೆ ಮಾಡಿ ಅವರು ಗುರುತಿಸಿದಂತ ಶಾಸನಗಳಲ್ಲಿ ಭಾರತದಲ್ಲಿ ಸಿಕ್ಕಂತ ಮೊಟ್ಟ ಮೊದಲ ಶಾಸನ ಅಥವಾ ಭಾರತದ ಮೊದಲ ಶಾಸನವಾಗಿ ಗುರುತಿಸಿಕೊಂಡಿದ್ದು ಸೋಹಗಾರ್ ಶಾಸನ. ಯಾವ ಶಾಸನ? ಸೋಹಗಾರ್ ಶಾಸನ. ನೆನಪಿಟ್ಕೊಳ್ಳಿ, ಭಾರತದ ಮೊದಲ ಶಾಸನ ಸೋಹಗಾರ್ ಶಾಸನ. ಇದು ಅಶೋಕನ ಕಾಲಕ್ಕಿಂತ 50 ವರ್ಷ ಮುಂಚಿನದಾಗಿದೆ. ಯಾರಕ್ಕಿಂತ? ಅಶೋಕನ ಕಾಲಕ್ಕಿಂತ 50 ವರ್ಷ ಮುಂಚಿನದಾಗಿದೆ. ಭಾರತದಲ್ಲಿ ಶಾಸನಗಳನ್ನ ಅಧ್ಯಯನ ಮಾಡಿದಂತ ಸಂಶೋಧಕರು ಹೇಳೋದೇನಂದ್ರೆ ಮೌರ್ಯರ ಮೇಲೆ ಬಂದಂತಹ ಏನು ವಿದೇಶಿಗರಿದ್ರು ಆ ವಿದೇಶಿಗಳ ದಾಳಿಗಳ ಪ್ರಭಾವದಿಂದ ಅವರಿಂದ ಇದ್ದಂತಹ ಒಂದು ಪ್ರಾಕ್ಟೀಸ್ ಶಾಸನಗಳನ್ನ ಹೊರಡಿಸ್ತಕ್ಕಂತ ಪ್ರಾಕ್ಟೀಸ್ ಭಾರತಕ್ಕೆ ಬಂತಂತ ಹೇಳ್ಯಾರ. ಹೀಗಾಗಿ ಭಾರತದಲ್ಲಿ ಇರ್ತಕ್ಕಂಥ ಶಾಸನಗಳನ್ನ 2 ರೀತಿಯಾಗಿ ವಿಂಗಡಣೆ ಮಾಡ್ತೀವಿ. ಒಂದು ವಿದೇಶಿ ಶಾಸನಗಳು ಮತ್ತು ದೇಶೀಯ ಶಾಸನಗಳು ಅಂತ ಹೇಳಿ ವಿಂಗಡಣೆ ಮಾಡ್ತೀವಿ. ಆ ದೇಶೀಯ ಶಾಸನ ಮತ್ತು ವಿದೇಶಿಯ ಶಾಸನಗಳಲ್ಲಿ
ಮೊದಲನೇದಾಗಿ ನಾವು ಆಯ್ಕೆ ಮಾಡ್ಕೊಂಡಿರೋದು ವಿದೇಶಿ ಶಾಸನ. ವಿದೇಶಿ ಶಾಸನಗಳಲ್ಲಿ ಬರ್ತಕ್ಕಂಥ ಮೊದಲನೇದೇ ಬೊಗಾಜ್ ಕಾಯ್ ಶಾಸನ. ಯಾವ ಶಾಸನ? ಬೊಗಾಜ್ ಕಾಯ್ ಶಾಸನ. ಕ್ರಿಸ್ತ ಶಕ 1380 ಅಂತ ಹೇಳಿ ಹಾಕ್ಬಿಟ್ಟಿನಲ್ಲಿ ತಪ್ಪಾಗಿದೆ. ಇದು ಕ್ರಿಸ್ತ ಪೂರ್ವ 1380. ಎಷ್ಟು? ಕ್ರಿಸ್ತ ಪೂರ್ವ 1380 ಆಗ್ಬೇಕು. ಈ ಶಾಸನವನ್ನ ಪತ್ತೆ ಹಚ್ಚಿದವರು ಹ್ಯೂಗೋ ವಿಂಕ್ಲರ್ ಅನ್ನೋರು ನೋಡ್ರಿ. ಯಾರು ಪತ್ತೆ ಹಚ್ಚಿದಾರ? ಹ್ಯೂಗೋ ವಿಂಕ್ಲರ್ ಅನ್ನೋರು 1907ರಲ್ಲಿ ಪತ್ತೆ ಹಚ್ತಾರ. ಎಷ್ಟರಲ್ಲಿ ಪತ್ತೆ ಹಚ್ತಾರ? 1907ರಲ್ಲಿ ಪತ್ತೆ ಹಚ್ತಾರ. ಎಲ್ಲಿ ಪತ್ತೆ ಹಚ್ತಾರ? ಟರ್ಕಿಯ ಏಷ್ಯಾ ಮೈನರ್ ಅನ್ನುವಂತ ಪ್ರದೇಶದಲ್ಲಿ. ಯಾವ ಪ್ರದೇಶದಲ್ಲಿ? ಟರ್ಕಿಯ ಏಷ್ಯಾ ಮೈನರ್ ಅನ್ನುವಂತ ಪ್ರದೇಶದಲ್ಲಿ. ಇದು ಯಾವ ಲಿಪಿಯಲ್ಲಿತ್ತು? ಕ್ಯೂನಿಫಾರ್ಮ್ ಲಿಪಿಯಲ್ಲಿತ್ತು ಶಾಸನ. ಬೊಗಾಜ್ ಕಾಯ್ ಶಾಸನ ಕ್ಯೂನಿಫಾರ್ಮ್ ಲಿಪಿಯಲ್ಲಿತ್ತು. ಯಾವ ಭಾಷೆಯಲ್ಲಿತ್ತು? ಇಂಡೋ ಯುರೋಪಿಯನ್ ಭಾಷೆಯಲ್ಲಿತ್ತು. ಇಂಡೋ ಯುರೋಪಿಯನ್ ಭಾಷೆಯಲ್ಲಿತ್ತು. ಲಿಪಿ ಬೇರೆ, ಭಾಷೆ ಬೇರೆ. ನೆನ್ಪಿಟ್ಕೊರಿ, ಲಿಪಿನೇ ಬೇರೆ, ಭಾಷೆನೇ ಬೇರೆ. ಇದ್ದದ್ದು ಕ್ಯೂನಿಫಾರ್ಮ್ ಲಿಪಿ, ಭಾಷೆ ಇಂಡೋ ಯುರೋಪಿಯನ್ ಭಾಷೆಯಲ್ಲಿತ್ತು. ಇನ್ನು ಇದು ಏನ್ ಹೇಳ್ತೈತಿ ಅನ್ನೋದನ್ನ ನಾವು ನೋಡೋಣ. ಭಾರತಕ್ಕೆ ಸಂಬಂಧಿಸಿದಂತೆ ಹಾಗೂ ಅರ್ಥೈಸಬಹುದಾದ ಅಂದ್ರ ಓದಬಲ್ಲ ಭಾರತಕ್ಕೆ ಸಂಬಂಧಿಸಿದ ಮೊಟ್ಟ ಮೊದಲ ಶಾಸನ ಯಾವ್ದಂದ್ರ ಬೊಗಾಜ್ ಕಾಯ್ ಶಾಸನ. ನೋಡ್ರಿ, ನೆನ್ಪಿಟ್ಕೊರಿ. ಭಾರತಕ್ಕೆ ಸಂಬಂಧಿಸಿದ ಮತ್ತು ಓದಲು ಮತ್ತು ಅರ್ಥೈಸಬಲ್ಲದಂತಹ ಮೊಟ್ಟ ಮೊದಲ ಶಾಸನ ಯಾವ್ದಂದ್ರ ಬೊಗಾಜ್ ಕಾಯ್ ಶಾಸನ. ಈ ಶಾಸನ ಪ್ರಾಚೀನ ಮನೆತನಗಳಾದಂತಹ ಎಲ್ಲಿ ಮನೆತನ? ಏಷ್ಯಾ ಮೈನರ್ದಾಗಿರ್ತಕ್ಕಂಥ ಪ್ರಾಚೀನ ಮನೆತನಗಳಾದ ಹಿಟ್ಟೈಟ್ಸ್ ಮತ್ತು ಹಿಟ್ಟೈಟ್ಸ್ ಮನೆತನದ ರಾಜಧಾನಿಯಾದ ಬೊಗಾಜ್ ಕೈನ ಕ್ಲೇ ಟ್ಯಾಬ್ಲೆಟ್ ಎಂಬ ಸ್ಥಳದಲ್ಲಿ ಕಂಡು ಬಂದಿದೆ. ಎಲ್ಲಿ ಕಂಡು ಬಂದಿದೆ? ಕ್ಲೇ ಟ್ಯಾಬ್ಲೆಟ್ ಅನ್ನುವಂತ ಸ್ಥಳದಾಗ ಏನಾಗೈತೆ ಅಂದ್ರ ಈ ಶಾಸನ ಕಂಡು ಬರೋದನ್ನ ಅಥವಾ ಈ ಶಾಸನ ಕಂಡು ಬಂದಿರೋದನ್ನ ನಾವಿಲ್ಲಿ ಕಾಣ್ತೀವಿ. ಎಲ್ಲಿ? ಕ್ಲೇ ಟ್ಯಾಬ್ಲೆಟ್ ಅನ್ನುವಂತ ಪ್ರದೇಶದಲ್ಲಿ. ಇನ್ನು ಈ ಶಾಸನ ಯಾವ್ದ್ರ ಬಗ್ಗೆ ತಿಳಿಸ್ತೈತಿ ಅಂದ್ರೆ ಈ ಶಾಸನ ಹಿಟ್ಟಾನಿ ಅನ್ನುವಂತ ಒಂದು ಮನೆತನ ಇರ್ತೈತಿ ಇಲ್ಲಿ ಏಷ್ಯಾ ಮೈನರ್ದಾಗ. ಇನ್ನೊಂದು ಮನೆತನ ಇರ್ತೈತಿ ಮಿಟ್ಟಾನಿ ಅಥವಾ ಮಿತ್ತಾನಿ ಅಂತ ಹೇಳಿ ಕರಿತೀವಿ. ಈ ಹಿಟ್ಟಾನಿ ಮನೆತನ ಯಾವ ಮನೆತನ? ಹಿಟ್ಟಾನಿ ಮನೆತನ ಅಂತ ಹೇಳಿ ಏನ್ ನಾವು ಕರಿತೇವ್ರಲ್ಲಿ, ಈ ಹಿಟ್ಟಾನಿ ಮನೆತನದ ರಾಜನಾದಂತ ಸುಬಲಲಿಂ, ಬರ್ಕೋರಿ ನೀವು ಇಲ್ಲಿ ಪಟೀಲ್ನ, ಸುಬಲಲಿಂ ಅನ್ನುವಂತಹ ರಾಜ ಮತ್ತು ಮಿಟ್ಟಾನಿ ಮನೆತನದ ಮ್ಯಾಸಿಯೇಜ್ ಅನ್ನುವಂತ ರಾಜ. ಯಾರ್ಯಾರ್ರಿ? ಇಲ್ಲಿ ಸುಬಲಲಿಂ ಅಥವಾ ಸುಬಲಿಲಂ ಅಂತ ಹೇಳಿ ಕರಿತೀವಿ. ಸುಬಲಿಲಂ ಈತ ಹಿಟ್ಟಾನಿ ಮನೆತನದವ. ಮಿಟ್ಟಾನಿ ಮನೆತನದವನು ಮ್ಯಾಸಿಯೇಜ್ ಅನ್ನುವಂತಹ ಮಿಟ್ಟಾನಿ ಮನೆತನ. ಇವೆರಡೂ ರಾಜ್ಯರ ಏನ್ ಮಾಡ್ತಾರಂದ್ರ ಪರಸ್ಪರ ಮಾಡಿಕೊಂಡಂತಹ ಒಪ್ಪಂದದ ವಿವರಣೆಯನ್ನ ಹೊಂದಿದೆ. ಏನ್ ಮಾಡಿದೆ? ಪರಸ್ಪರ ಮಾಡ್ಕೊಂಡಂತ ಒಪ್ಪಂದದ ವಿವರಣೆಯನ್ನ ಬೊಗಾಜ್ ಕಾಯ್ ಶಾಸನ ಹೊಂದಿದೆ. ಇಲ್ಲಿ ಈ ಬೊಗಾಜ್ ಕಾಯ್ ಶಾಸನ ಭಾರತಕ್ಕೆ ಸಂಬಂಧಿಸಿದಂತೆ ಯಾಕೆ ವಿಶೇಷತೆ ಅಂದ್ರ ಈ ಬೊಗಾಜ್ ಕಾಯ್ ಶಾಸನದಲ್ಲಿ ಮೊಟ್ಟ ಮೊದಲ ಬಾರಿಗೆ ಏನಾಗಿದಾವ ಅಂದ್ರ ಋಗ್ವೇದದ ವೈದಿಕ ದೇವತೆಗಳಾದಂತ ಇಂದ್ರ, ಮಿತ್ರ, ವರುಣ, ನಸತ್ಯ ಅಂದ್ರ ಅಶ್ವಿನಿ ಕುಮಾರರ ಕುರಿತು ಮೊಟ್ಟ ಮೊದಲ ಬಾರಿಗೆ ಏನಾಗ್ತೈತಿ ಅಂದ್ರ ಈ ಬೊಗಾಜ್ ಕಾಯ್ ಶಾಸನದಲ್ಲಿ ಉಲ್ಲೇಖ ಸಿಗ್ತದ. ಏನಾಗ್ತದ? ಬೊಗಾಜ್ ಕಾಯ್ ಶಾಸನದಾಗ ಉಲ್ಲೇಖ ಸಿಗ್ತದ. ಇದೇ ದೇವರುಗಳ ಹೆಸರನ್ನ ಋಗ್ವೇದದಲ್ಲೂ ಏನ್ ಮಾಡಲಾಗಿದೆ? ಉಲ್ಲೇಖಿಸಲಾಗಿದೆ. ಹಾಗಾಗಿ ಬೊಗಾಜ್ ಕಾಯ್ ಶಾಸನವು ಏಷ್ಯಾ ಮೈನರ್ ಆರ್ಯರ ಮೂಲ ತಾಯ್ನಾಡು ಆಗಿರಬಹುದು ಅನ್ನೋದಕ್ಕೆ ಪ್ರಬಲ ಸಾಕ್ಷಿಯಾಗಿ ಏನಾಗ್ತಿತ್ತಂದ್ರ ಬೊಗಾಜ್ ಕಾಯ್ ಶಾಸನ ಗುರುತಿಸಿರೋದನ್ನ ನಾವು ಕಾಣಬಹುದು. ಇನ್ನು ಬೇರೆ ರೀತಿಯಲ್ಲಿ ಹೇಳೋದಾದ್ರೆ ಇದು ಮಧ್ಯ ಏಷ್ಯಾ ಸಿದ್ಧಾಂತ ಅಂತ ಐತಿ. ಯಾವ ಸಿದ್ಧಾಂತ? ಮಧ್ಯ ಏಷ್ಯಾ ಸಿದ್ಧಾಂತದ ಐತಿ. ಮ್ಯಾಕ್ಸ್ ಮುಲ್ಲರ್ ಅದನ್ನ ಹೇಳ್ತಾರೆ. ಈ ಮಧ್ಯ ಏಷ್ಯಾ ಸಿದ್ಧಾಂತಕ್ಕೆ ಏನ್ ಮಾಡ್ತೈತಿ ಅಂದ್ರ ಇದು ಬೆಂಬಲ ಸೂಚಿಸುತ್ತದೆ. ಅಂದ್ರ ಆರ್ಯರು ಮಧ್ಯ ಏಷ್ಯಾದಿಂದ ಭಾರತಕ್ಕೆ ಇರಾನ್ ಮೂಲಕ ವಲಸೆ ಬಂದ್ರು ಅನ್ನೋ ಮಾತನ್ನ ಏನ್ ಮಾಡ್ತೈತಿ ಅಂದ್ರ ಇದು ಪ್ರಬಲವಾಗಿ ಬೆಂಬಲಿಸುತ್ತದೆ ಅನ್ನೋದನ್ನ ನಾವಿಲ್ಲಿ ಕಾಣ್ಬಹುದು. ಯಾವ ಶಾಸನ? ಬೊಗಾಜ್ ಕಾಯ್ ಶಾಸನ. ಕ್ಲಿಯರ್ ಆಯ್ತ್ರಿ? ಕಂಡು ಹಿಡಿದವರು ಹ್ಯೂಗೋ ವಿಂಕ್ಲರ್ 1907ರಲ್ಲಿ. ಲೊಕೇಶನ್ ಏಷ್ಯಾ ಮೈನರ್, ಟರ್ಕಿ ಏಷ್ಯಾ ಮೈನರ. ಸ್ಕ್ರಿಪ್ಟ್ ಯಾವ್ದ? ಕ್ಯೂನಿಫಾರ್ಮ್ ಲಿಪಿ. ಲ್ಯಾಂಗ್ವೇಜ್ ಇಂಡೋ ಯುರೋಪಿಯನ್ ಲಿಪಿಯಲ್ಲಿ ಏನಾಗಿತ್ತಂದ್ರ ಬೊಗಾಜ್ ಕಾಯ್ ಶಾಸನ ಇತ್ತು. ನೆಕ್ಸ್ಟ್ ಬೆಹಿಸ್ತನ್ ಶಾಸನ. ಇದು ಎರಡನೇ ವಿದೇಶಿ ಶಾಸನ. ಯಾವ ಶಾಸನ? ಬೆಹಿಸ್ತನ್ ಶಾಸನ. ಕ್ರಿಸ್ತ ಪೂರ್ವ 520 ಮತ್ತು 18. ಇಲ್ಲಿಯೇ ಮತ್ತೊಂದು ಶಾಸನ ಒಂದೇ ಪ್ರದೇಶದಾಗ ಸಿಕ್ಕಾವ. ನಕ್ಷ್ ಇ ರುಸ್ತುಂ ಶಾಸನ. ಯಾವ ಶಾಸನ? ನಕ್ಷ್ ಇ ರುಸ್ತುಂ ಶಾಸನ ತಗೋತೀವಿ. ಇದು ಕ್ರಿಸ್ತ ಪೂರ್ವ 515ಕ್ಕೆ ಸಂಬಂಧಿಸಿದಂತಹ ಶಾಸನ.
ಇವುಗಳನ್ನ ಪತ್ತೆ ಹಚ್ಚಿದವರು ಹೆನ್ರಿ ರಾಲಿನ್ಸನ್ ಅನ್ನೋರು. ಯಾರು? ಹೆನ್ರಿ ರಾಲಿನ್ಸನ್ ಅನ್ನೋರು 1837 ಪತ್ತೆ ಹಚ್ತಾರ. ಎಷ್ಟರ ಪತ್ತೆ ಹಚ್ತಾರ? 1837 ಪತ್ತೆ ಹಚ್ತಾರ. ಇದು ಇರ್ತಕ್ಕಂಥ ಲಿಪಿ ಕ್ಯೂನಿಫಾರ್ಮ್ ಲಿಪಿ. ಯಾವ ಲಿಪಿ? ಕ್ಯೂನಿಫಾರ್ಮ್ ಲಿಪಿ. ಭಾಷೆ ಪರ್ಷಿಯನ್ ಭಾಷೆ ನೋಡಿ, ನೆನ್ಪಿಟ್ಕೊಳ್ಳಿ. ಲಿಪಿ ಕ್ಯೂನಿಫಾರ್ಮ್ ಲಿಪಿ, ಭಾಷೆ ಪರ್ಷಿಯನ್ ಭಾಷೆದಾಗ ಬೆಹಿಸ್ತನ್ ಶಾಸನ ಇತ್ತು. ಯಾವ ಶಾಸನ? ಬೆಹಿಸ್ತನ್ ಶಾಸನ. ಈ ಎರಡು ಶಾಸನಗಳು ಪರ್ಷಿಯನ್ ಚಕ್ರವರ್ತಿ ಆದಂತ 1ನೇ ಡೇರಿಯಸ್ ನ ಆಳ್ವಿಕೆಗೆ ಸಂಬಂಧಿಸಿವೆ. ನೋಡ್ರಿ, ನೆನ್ಪಿಟ್ಕೊಳ್ಳಿ. ಯಾರಿಗೆ ಸಂಬಂಧಿಸಿವೆ? 1ನೇ ಡೇರಿಯಸ್ ನ ಆಳ್ವಿಕೆಗೆ ಸಂಬಂಧಿಸಿದವ. ಯಾವ ಎರಡು ಶಾಸನಗಳು? ಬೆಹಿಸ್ತನ್ ಶಾಸನ ಮತ್ತು ನಕ್ಷೈ ರುಸ್ತುಂ ಶಾಸನ ಅಂತ ಕರಿತೀವಿ. ಇವೆರಡು ಬೆಹಿಸ್ತನ್ ಮತ್ತು ನಕ್ಷಿ ರುಸ್ತುಂ ಎನ್ನುವಂತ ಪ್ರದೇಶದಾಗ ಇವು ಶಾಸನಗಳು ಕಂಡು ಬಂದಿರೋದ್ರಿಂದ ಇವುಗಳ ಹೆಸರು ಕೂಡ ಅದನ್ನೇ ಇಟ್ಟಾರ. ಏನಂತ ಹೇಳಿ? ನಕ್ಷೈ ರುಸ್ತುಮ ಮತ್ತು ಬೆಹಿಸ್ತನ್ ಅಂತ ಹೇಳಿ ಹೆಸರಿಟ್ಟಾರ. ಡೇರಿಯಸ್ 1ನೇ ಡೇರಿಯಸ್ ಗದರ್ ಅಂದ್ರ ಗಾಂಧಾರ, ಶಟಗು ಅಂದ್ರ ಸಪ್ತ ಸಿಂಧು ಪ್ರದೇಶ ಅವುಗಳನ್ನ ಸ್ವಾಧೀನಪಡಿಸಿಕೊಂಡಿದ್ದರಿಂದ ಮತ್ತು ಸ್ವಾಧೀನದ ನಂತರ ಆ ಪ್ರದೇಶವನ್ನ ತಮ್ಮ ಸಾಮ್ರಾಜ್ಯದ 20ನೇ ಸತ್ರಪವನ್ನಾಗಿಸಿಕೊಂಡಿದ್ದರ ಕುರಿತು ಏನ್ ಮಾಡ್ತೈತಿ ಅಂದ್ರ ಈ ಶಾಸನಗಳು ಬೆಳಕು ಚೆಲ್ತಾವ. ಈ ಶಾಸನದ ಪ್ರಕಾರ ಈ ಪ್ರಾಂತ್ಯ ಎಷ್ಟು ಫಲವತ್ತಾಗಿತ್ತಂದ್ರ ಈ ಪ್ರಾಂತ್ಯದಿಂದ ಸುಮಾರು 360 ಟ್ಯಾಲೆಂಟ್ ಅಂದ್ರ 360 ಟ್ಯಾಲೆಂಟ್ ಅನ್ನುವಂಥದ್ದು ಒಂದು ಅವ್ರದ ಕರೆನ್ಸಿ ಅದು. ಆ 360 ಟ್ಯಾಲೆಂಟ್ ನಷ್ಟು ಚಿನ್ನವನ್ನ ಆದಾಯವಾಗಿ ಪಡಿತಿತ್ತು. ಏನ್ ಮಾಡ್ತಿತ್ತು? 360 ಟ್ಯಾಲೆಂಟ್ ನಷ್ಟು ಚಿನ್ನವನ್ನ ಆದಾಯವಾಗಿ ಈ ಪ್ರಾಂತ್ಯದಿಂದನೇ ಡೇರಿಯಸ್ ಸಾಮ್ರಾಜ್ಯ ಪಡಿತಿತ್ತು ಅನ್ನೋದನ್ನ ಹೇಳ್ತಾರ. ಇನ್ನು ಮುಂದುವರೆದು ಈ ನಕ್ಷೈ ರುಸ್ತುಂ ಶಾಸನದ ಪ್ರಕಾರ ಪರ್ಷಿಯನ್ ಚಕ್ರವರ್ತಿ ಡೇರಿಯಸ್ ಹಿಂದೂ ಅಂದ್ರ ಸಿಂಧು ಕಣಿವೆಯನ್ನು ಆಕ್ರಮಿಸಿಕೊಂಡಿದ್ದಾನೆ. ಏನ್ ಮಾಡಿದಾನ? ಆಕ್ರಮಿಸಿಕೊಂಡಿದ್ದಾನೆ ಅಂತ ಹೇಳ್ತೈತಿ. ಮೊಟ್ಟ ಮೊದಲ ಬಾರಿಗೆ ಹಿಂದೂಸ್ತಾನ್ ಅನ್ನೋ ಪದವನ್ನ ಬಳಸಿದಂತಹ ಮೊದಲ ಶಾಸನ ಇದಾಗಿದೆ. ಆಲ್ರೆಡಿ ಹೇಳಿದೆ. ಬೆಹಿಸ್ತನ್ ಶಾಸನದಾಗ ಏನ್ ಮಾಡಿದಾರ ಅಂದ್ರ ಮೊಟ್ಟ ಮೊದಲ ಬಾರಿಗೆ ನಕ್ಷೈ ರುಸ್ತುಂ ಬೆಹಿಸ್ತನ್ ಶಾಸನದಾಗ ಏನ್ ಮಾಡಿದಾರ ಅಂದ್ರ ಮೊಟ್ಟ ಮೊದಲ ಬಾರಿಗೆ ಹಿಂದೂಸ್ತಾನ್ ಪದವನ್ನ ಬಳಸಿದಾರ ಅಂತ ಹೇಳಿದಾನ. ಇದೇ ಶಾಸನದಾಗ ಏನಾಗಿದೆ ಅಂದ್ರ ಮೊಟ್ಟ ಮೊದಲ ಬಾರಿಗೆ ಹಿಂದೂಸ್ತಾನ್ ಪದವನ್ನ ಬಳಸಲಾಗಿದೆ. ಯಾವ ಪದವನ್ನ? ಹಿಂದೂಸ್ತಾನ್ ಪದವನ್ನ ಬಳಸಲಾಗಿದೆ ಅನ್ನೋದನ್ನ ಕಾಣಬಹುದು. ಇರಾನಿನ ಶಾಸನಗಳನ್ನು ಪರ್ಷಿಯನ್ ಭಾಷೆ ಮತ್ತು ಕ್ಯೂನಿಫಾರ್ಮ್ ಲಿಪಿಯಲ್ಲಿ ಬರೆಯಲಾಗ್ತಿತ್ತು. ಕ್ರಿಸ್ತ ಶಕ 1837ರಲ್ಲಿ ಈ ಶಾಸನಗಳನ್ನ ಹೆನ್ರಿ ರಾಲಿನ್ಸನ್ ಏನಿದ್ದಂದ್ರ ಅಫ್ಘಾನಿಸ್ತಾನದ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಅಧಿಕಾರಿಯಾಗಿದ್ದ. ಈತನ ಏನ್ ಮಾಡ್ತಾನಂದ್ರ ಇವುಗಳನ್ನ ಓದಿ ಅರ್ಥೈಸಿದಾನ. ಯಾವುಗಳನ್ನ? ಈ ಇರಾನಿಯನ್ ಶಾಸನಗಳು ಹೇಳಿದಲ್ಲ, ಕ್ಯೂನಿಫಾರ್ಮ್ ಲಿಪಿ ಮತ್ತು ಪರ್ಷಿಯನ್ ಭಾಷೆಯಲ್ಲಿ ಇರ್ತಕ್ಕಂತ ಬೆಹಿಸ್ತನ್ ಶಾಸನ ಮತ್ತು ನಕ್ಷಿ ರುಸ್ತುಂ ಶಾಸನಗಳನ್ನ ಓದಿ ಅರ್ಥೈಸಿದಾನ. ಕ್ಲಿಯರ್ ಆಯ್ತ್ರಿ? ಇದು ಬೆಹಿಸ್ತನ್ ಶಾಸನ. ಇವೆರಡು ವಿದೇಶಿ ಶಾಸನಗಳು. ವಿದೇಶಿ ಶಾಸನಗಳಲ್ಲಿ ಪ್ರಮುಖವಾಗಿ ಬರ್ತಕ್ಕಂಥ ಶಾಸನಗಳು ಬೆಹಿಸ್ತನ್ ಮತ್ತು ನಕ್ಷಿ ರುಸ್ತುಂ ಶಾಸನ ಮತ್ತು ಬೊಗಾಜ್ಕಾಯ್ ಶಾಸನಗಳ ಬಗ್ಗೆ ನೀವು ತಿಳ್ಕೊಂಡ್ರೆ ಸಾಕು. ಇನ್ ನೆಕ್ಸ್ಟ್ ಬರ್ತಕ್ಕಂಥವು ದೇಶೀಯ ಶಾಸನಗಳು. ಯಾವ ಶಾಸನಗಳು? ದೇಶೀಯ ಶಾಸನಗಳು ಅಂತ ಹೇಳಿ ನಾವು ಕರಿತೀವಿ. ದೇಶೀಯ ಶಾಸನಗಳು ಇನ್ನು ದೇಶೀಯ ಶಾಸನಗಳಲ್ಲಿ ಏನ್ ತಿಳಿತದಂದ್ರ ನಮಗೆ ಶಾಸನ ಹೊರಡಿಸ್ತಕ್ಕಂತ ಪ್ರಕ್ರಿಯೆ ಅನ್ನುವಂಥದ್ದು ಅಶೋಕಿನ ಕಾಲಕ್ಕಿಂತ ಮುಂಚೆನೆ ಅಸ್ತಿತ್ವದಲ್ಲಿತ್ತು. ಏನಿತ್ತು? ಅಶೋಕನ ಕಾಲಕ್ಕಿಂತ ಮುಂಚೆನೆ ಅಸ್ತಿತ್ವದಲ್ಲಿತ್ತು. ನಾ ಆಲ್ರೆಡಿ ಹೇಳಿದೆ ನಿಮ್ಗೆ, ಅಶೋಕನ ಭಾರತದಾಗ ನಾವು ಹೊರಡಿಸದ ಅಂತ ತಿಳಿದ್ರು ಕೂಡ ಅಶೋಕನ ಮ್ಯಾಗ ಇಂಥ ಶಾಸನಗಳನ್ನ ಹೊರಡಿಸಬೇಕಂತ ಹೇಳಿ ಪ್ರಭಾವ ಬೀರಿದ್ದು ವಿದೇಶಿಗರ ದಾಳಿಗಳಂತೂ ಆಲ್ರೆಡಿ ಹೇಳಿದೆ. ಇವುಗಳ ಪುರಾವೆಯಾಗಿ ನಾವು 2 ಶಾಸನಗಳನ್ನ ನೋಡ್ತೇವ್ರಿ. ಅದರಲ್ಲಿ ಬರ್ತಕ್ಕಂಥದ್ದು ಸೋಹಗಾರ್ ಶಾಸನ. ಮೊದಲನೇದಾಗಿ ಬರ್ತಕ್ಕಂಥದ್ದು ಸೋಹಗಾರ್ ಶಾಸನ. ಇದು ಅಶೋಕನ ಕಾಲಕ್ಕಿಂತ 50 ವರ್ಷ ಮುಂಚಿನದಾಗೈತಿ. ಭಾರತದ ಪ್ರಪ್ರಥಮ ಶಾಸನ. ಎಂತ ಶಾಸನ? ಭಾರತದ ಪ್ರಪ್ರಥಮ ಶಾಸನ ಅಂತ ಹೇಳಿ ಸೋಹಗಾರ್ ಶಾಸನವನ್ನ ಗುರುತಿಸುತ್ತೇವೆ. ಯಾವ ಶಾಸನವನ್ನ?